ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿನಿತ್ಯ ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರಲ್ಲ, ನೀವು ಭಾಗ್ಯವಂತರು, ಭಾಗ್ಯವಂತೆಯರು. ಈ ದಿನದಲ್ಲಿ ನಿಮಗಾಗಿ ಒಂದು ಆಶೀರ್ವಾದದ ವಾಕ್ಯವನ್ನು ಇಟ್ಟಿದ್ದಾರೆ. ಸರಿ, ಇದು ಯಾವ ಸ್ಥಳ ಎಂಬುದಾಗಿ ಕೇಳುತ್ತೀರಾ? ಒಮಾನ್ ದೇಶ ಇದೆ ಅಲ್ಲವಾ? ಗಲ್ಫ್ ರಾಷ್ಟ್ರಗಳಲ್ಲಿ ಒಮಾನ್ ದೇಶ ಇದೆ ಅಲ್ಲವಾ? ಅದರಲ್ಲಿ ಮಸ್ಕಟ್ ಎಂಬಂಥ ಒಂದು ಪಟ್ಟಣ. ಅಲ್ಲಿ ಈ ಕಟ್ಟಡ ಒಂದು ಚರ್ಚ್ ಕ್ಯಾಂಪಸ್. ಇದೊಂದು ಇಸ್ಲಾಂ ರಾಷ್ಟ್ರ. ಈ ದೇಶದಲ್ಲಿ 55 ಲಕ್ಷ ಜನರು ವಾಸವಾಗಿದ್ದಾರೆ. ಅವರಲ್ಲಿ 58% ಮಾತ್ರ ಒಮಾನಿಯರು. ಮಿಕ್ಕ 42% ಹೊರದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡುವವರು. ಆ ರೀತಿ ಅನೇಕ ದೇಶದವರು ಇಲ್ಲಿ ಇದ್ದಾರೆ. ಅದರಲ್ಲಿ ಇಂಡಿಯಾದವರನ್ನು ನೋಡಿದರೆ 9 ಲಕ್ಷ ಜನರು ಇಂಡಿಯನ್ಸ್ ಇಲ್ಲಿ ಇದ್ದಾರೆ. ಅಷ್ಟು ಜನರು ಈ ದೇಶದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡುತ್ತಾರೆ. ಅವರಲ್ಲಿ 4,66,000 ಜನರು ಕ್ರೈಸ್ತರು ಆರಾಧನೆ ಮಾಡುವುದಕ್ಕಾಗಿ ಇಲ್ಲಿನ ಸರ್ಕಾರವೇ ಈ ಮಸ್ಕಟ್ ಪಟ್ಟಣದಲ್ಲಿ 2 ಸ್ಥಳಗಳನ್ನು ಕ್ರೈಸ್ತರಿಗಾಗಿಯೇ ಮೀಸಲಾಗಿ ಕೊಟ್ಟಿದೆ. ಅದರಲ್ಲಿ ಇದು ರೂವಿ ಎಂಬುದಾಗಿ ಕರೆಯಲ್ಪಡುವಂಥ ಸ್ಥಳದಲ್ಲಿರುವ ಚರ್ಚ್ ಕ್ಯಾಂಪಸ್. ಇನ್ನೊಂದು ಗಾಲಾ ಎಂಬಂಥ ಸ್ಥಳದಲ್ಲಿ ಇನ್ನೊಂದು ಚರ್ಚ್ ಕ್ಯಾಂಪಸ್ ಇದೆ. ಇಲ್ಲಿ ಅನೇಕ ಕಟ್ಟಡಗಳಿವೆ. ಹಿಂದೆ ನೋಡುತ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಅನೇಕ ಕಟ್ಟಡಗಳಿವೆ. ಈ ಎಲ್ಲೆಯೊಳಗೆ ಕ್ರೈಸ್ತರು ಆರಾಧನೆ ಮಾಡಬಹುದು. ಇಲ್ಲಿ ಅನೇಕ ಭಾಷೆಗಳಲ್ಲಿ ಆರಾಧನೆಗಳು ನಡೆಯುತ್ತವೆ. ತಮಿಳು, ಮಲಯಾಳಂ, ತೆಲುಗು, ಕನ್ನಡ, ಉರ್ದು, ಆಂಗ್ಲ ಭಾಷೆಗಳಲ್ಲೆಲ್ಲ ಹಲವು ಡಿನಾಮಿನೇಷನ್ಗಳು. ಆಶ್ಚರ್ಯ ಏನು ಗೊತ್ತಾ? 90 ಸಭೆಯ ಪಂಗಡಗಳಿಗೆ ಸೇರಿದವರು ಇಲ್ಲಿ ಆರಾಧನೆ ಮಾಡುತ್ತಾರೆ. ಇಷ್ಟೇ ಅಲ್ಲದೆ ಪಕ್ಕದ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಕೂಡ ಸಭೆಗಳು ಇವೆ. ಸೋಹಾರ್ ಎಂಬ ಸ್ಥಳದಲ್ಲಿ, ಇಬ್ರಿ ಎಂಬ ಸ್ಥಳದಲ್ಲಿ, ಇಬ್ರಾ ಎಂಬ ಸ್ಥಳದಲ್ಲಿ, ಹೀಗೆ ಒಂದೊಂದು ಪಟ್ಟಣಗಳಲ್ಲಿ ಕೂಡ ಕ್ರೈಸ್ತರು, ದೇವಜನರು ಕೂಡಿ ಆರಾಧನೆ ಮಾಡುವುದಕ್ಕೆ ಜಾಗಗಳನ್ನು ಪ್ರತ್ಯೇಕಿಸಿಕೊಡುತ್ತಾರೆ. ಇದೊಂದು ಮುಸ್ಲಿಂ ರಾಷ್ಟ್ರವಾಗಿದ್ದರೂ ಕೂಡ ಎಲ್ಲ ಧರ್ಮದವರಿಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಕ್ರೈಸ್ತರಿಗೆ ಈ ಸ್ಥಳವನ್ನು ಮೀಸಲಿಟ್ಟಿದ್ದಾರೆ. ಇದರ ಹಿಂಭಾಗದಲ್ಲಿ ಹಿಂದೂಗಳಿಗೆ ಅವರು ಬಂದು ಪೂಜೆ ಮಾಡುವುದಕ್ಕೆ ಹಿಂದೂ ದೇವಸ್ಥಾನ ಕೂಡ ಇದೆ. ಅವರು ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡುತ್ತಾ ಇರುವಂಥ ಒಬ್ಬ ಹಿಂದೂ ಸಹೋದರನನ್ನು ನಾನು ಇಲ್ಲಿ ಸಂಧಿಸಿದೆನು. ಅವರು ಹೇಳಿದರು, ಇದು ಒಂದು ಇಸ್ಲಾಂ ರಾಷ್ಟ್ರವಾಗಿದ್ದರೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಒಂದೇ ರೀತಿ ಪ್ರೀತಿಸುತ್ತಾರೆ. ಆ ಧರ್ಮದ ಭೇದ ಭಾವ, ಆ ಧರ್ಮದ ದ್ವೇಷಗಳನ್ನೆಬ್ಬಿಸಿ ಸಮಸ್ಯೆಗಳನ್ನು ಹುಟ್ಟಿಸುವಂಥ ಕಾರ್ಯಗಳೆಲ್ಲ ಇಲ್ಲಿ ಇಲ್ಲ. ಈ ಒಂದು ರಾಜರ ಆಳ್ವಿಕೆಯಲ್ಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಸುತ್ತಾರೆ. ಹಾಗೆ ಅವರೊಂದು ಕಾರ್ಯವನ್ನು ಹೇಳಿದರು. ಇಂಡಿಯಾದಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದರಲ್ವ, ಅದು ಮುಸ್ಲಿಮರಿಗೆ ಅಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಸ್ಥಳ. ಆ ಮಸೀದಿಯನ್ನು ಭಯೋತ್ಪಾದಕರು ಧ್ವಂಸ ಮಾಡಿದ ಮೇಲೆ ಇದೊಂದು ಮುಸ್ಲಿಂ ರಾಷ್ಟ್ರ. ಆಗ ಇವರು ಆ ಒಂದು ವೈರಾಗ್ಯದಿಂದ, ಉದ್ವೇಗದಿಂದ ಏನನ್ನು ಮಾಡಬಾರದು ಎಂಬುದಾಗಿ ಇಲ್ಲಿ ಇರುವಂಥ ಹಿಂದೂ ದೇವಸ್ಥಾನದ ಸುತ್ತಲೂ ಸುರಕ್ಷತೆಯನ್ನು ಕೊಟ್ಟು, ಕಾವಲನ್ನು ಇಟ್ಟು, ಇಲ್ಲಿನ ಸರ್ಕಾರವೇ ಅದಕ್ಕೆ ಸುರಕ್ಷತೆಯನ್ನು ಕೊಟ್ಟರು ಎಂಬುದಾಗಿ ಅವರು ತಿಳಿಸಿದರು. ಆ ರೀತಿಯಾಗಿ ಸರ್ವಾಧಿಕಾರಿಯಂತೆ ವರ್ತಿಸದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಸಿ ಕಾಳಜಿಯಿಂದ ನಡೆಸುವಂಥ ಒಂದು ಸರ್ಕಾರ ಇಲ್ಲಿ ಇದೆ. ಈ ದೇಶದಲ್ಲಿ ಜನರು ಸುಭಿಕ್ಷವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ ಬಾಳುವುದನ್ನು ನೋಡಬಹುದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಕೀರ್ತನೆಗಳು 27:6 ವಾಕ್ಯ. ಒಬ್ಬ ಭಕ್ತನು ಹೇಳುತ್ತಾನೆ, ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನನ್ನ ತಲೆಯನ್ನು ದೇವರು ಎತ್ತುವರು. ನನ್ನ ಸುತ್ತಲೂ ಶತ್ರುಗಳು ಇದ್ದಾರೆ, ಅವರ ಮೇಲೆ ದೇವರು ನನ್ನನ್ನು ಎತ್ತುವರು. ನಿಮ್ಮ ಸುತ್ತಲೂ ಶತ್ರುಗಳು ಇದ್ದಾರಾ? ನೀವು ವಾಸಿಸುವಲ್ಲಿ, ನೀವು ಕೆಲಸ ಮಾಡುವಲ್ಲಿ, ಸೇವೆ ಮಾಡುವಲ್ಲಿ, ಬಿಸ್ನೆಸ್ ಮಾಡುವಲ್ಲಿ ಹೊಟ್ಟೆ ಕಿಚ್ಚುಳ್ಳಂಥ ಶತ್ರುಗಳು ಇರುತ್ತಾರೆ. ಅವರ ಮಧ್ಯದಲ್ಲಿ ಕುಂದಿ ಹೋಗುವುದಿಲ್ಲ, ತಲೆ ಎತ್ತಲ್ಪಡುತ್ತದೆ. ಕರ್ತನು ನಿಮ್ಮನ್ನು ಮೇಲೆತ್ತಿ ಅವರ ಮಧ್ಯದಲ್ಲಿ ನಿಮ್ಮನ್ನು ಘನಪಡಿಸುವನು. ಯಾವ ಶತ್ರುಗಳು ಕೇಡು ಮಾಡುವುದಕ್ಕಾಗದು, ಅಡಗಿಸುವುದಕ್ಕಾಗದು, ಭಯಪಡಬೇಡಿ. ನೀವು ಕೂಡ ನಂಬಿಕೆಯಿಂದ ಹೇಳಿರಿ, ನನ್ನ ಸುತ್ತಲಿರುವ ವೈರಿಗಳ ಮೇಲೆ ಕರ್ತನು ನನ್ನ ತಲೆಯನ್ನು ಎತ್ತುವನು. ನಂಬಿ ಅರಿಕೆ ಮಾಡಿರಿ, ಹಾಗೆ ನಡೆಯುತ್ತದೆ. ದೇವರೇ ನಮ್ಮ ಸುತ್ತಲೂ ಇರುವಂಥ ನಮ್ಮ ವೈರಿಗಳ ಮೇಲೆ ನಮ್ಮ ತಲೆಯನ್ನು ಎತ್ತಿ ಘನಪಡಿಸುವಂತ ದೇವರಿಗೆ ಸ್ತೋತ್ರ. ನಮ್ಮನ್ನು ಆಶಾಭಂಗ ಪಡಲು ಬಿಡುವುದಿಲ್ಲ. ನಮ್ಮ ತಲೆಯನ್ನು ಮೇಲೆತ್ತುತ್ತೀರಿ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.